Watch India's largest kids library only on Jio Hotstar. Download the app now. ಪತ್ಲು ಅಡ್ಗೆ ಮಾಡೋವರೆಗೂ ನಾನು ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತೀನಿ. ಇದೇನು ಆನೆ ಆಗ್ತಿಲ್ವಲ್ಲಪ್ಪ. ಕನೆಕ್ಟೆಡ್ ಲೈವ್ ಟೆಲಿಕಾಸ್ಟ್ ಶುರು ಮಾಡ್ಕೊಳ್ಳಿ ಬಾಸ್. ದೇಶದಲ್ಲಿ ಈಗಿನ ಜನಗಳೆಲ್ಲ ಚಿಕ್ಕ ಚಿಕ್ಕ ಮಾತುಗಳಿಗೆಲ್ಲ ಜಗಳ ಆಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಮನಃಶಾಂತಿ ಕೂಡ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಮನಃಶಾಂತಿಗಾಗಿ ಇಲ್ಲೊಂದು ಉಪಾಯ ಇದೆ ನೋಡಿ. ಅದೇನಂದ್ರೆ ಜಾದುವಿನ ಜಪ್ಪಿ. ಭಕ್ತ ಜನಗಳೇ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಕೋಪದಿಂದ ಕಂಡ್ರೆ ಅವರಿಗೆ ಜಾದುವಿನ ಜಪ್ಪಿಯನ್ನ ಕೊಟ್ಟು ಮನಃಶಾಂತಿಯನ್ನ ಬರೋ ಹಾಗೆ ಮಾಡಿ. ಹಾಗೆ ಅವ್ರನ್ನ ತಬ್ಕೊಂಡಾಗ ಅವರ ಮನಸ್ಸಲ್ಲಿರೋ ದುಃಖ ಎಲ್ಲ ದೂರ ಆಗೋಗಿ ಅವರ ಮನಸ್ಸು ತುಂಬಾ ನೆಮ್ಮದಿಯಿಂದ ಆಗೋಗುತ್ತೆ. ಮನ್ಸಲ್ಲಾಗೋದು ಏನು ಅಂತಂದ್ರೆ ಬರೀ ಶಾಂತಿ ಮತ್ತೆ ನೆಮ್ಮದಿ. ಎಂತ ಒಳ್ಳೆ ಮಾತು ಹೇಳಿದ್ರಿ ಸ್ವಾಮಿಗಳೇ ನೀವು. ಎಂತ ಮಾತು. ಜಾದೂ ಜಪ್ಪಿಲಿ ಇಂಥ ಒಂದು ಶಕ್ತಿ ಇದೆಯಾ? ಮೊಟೋ ಈ ಸಬ್ಜಿ ಹೆಂಗಿದೆ ಅಂತ ಒಂದ್ಸಲಿ ಟೇಸ್ಟ್ ಮಾಡಿ ಹೇಳ. ಅರೆ ಪತ್ಲು, ನೀ ಎಷ್ಟೊಂದು ಕೆಲಸ ಮಾಡ್ತೀಯೋ, ಕೆಲಸ ಮಾಡ್ತಾನೇ ಇರ್ತೀಯಲ್ಲೋ. ನಾನೀಗ ನಿನಗೆ ಜಾದೂ ಜಪ್ಪಿ ಕೊಡ್ತೀನಿ. ಪತ್ಲು ನನ್ನ ಗೆಳೆಯ. ದೂರ ಹೋಗ, ನನ್ನ ಮೈಯೆಲ್ಲ ಸುಟ್ಟಾಕ್ಬಿಟ್ಟೆ ನೀನು. ಅರೆ ಸಾರಿ ಪತ್ಲು, ನಾನು ನಿನ್ ಮನ್ಸಿಗೆ ಶಾಂತಿ ಸಿಗ್ಲಿ ಅಂತ ಆತರ ತಪ್ಕೊಂಡಿದ್ದು ಕಣ. ಅಯ್ಯೋ ಮೊಟೋ, ನನ್ ಗೆಳೆಯ ನಿನ್ ಜಾದು ಅಂತ ತಪ್ಕೊಂಡಿದ್ದಾನ ಒಳ್ಳೇದೇನೆ ಕಣ. ಆದ್ರೆ ನೀ ಹೇಳ್ಬಿಟ್ಟು ತಪ್ಕೋಬೇಕು ಕಣ. ಇಲ್ಲಿ ನೋಡು, ಸಬ್ಜಿ ಎಲ್ಲ ಮೈ ಮೇಲೆ ಬಿದ್ದೋಗ್ಬಿಡ್ತು. ಬೇರೆ ಬಟ್ಟೆ ಹಾಕೊಂಬರ್ತೀನಿರ. ಈಗ ನಾನ್ ಯಾರಿಗೂ ಬೇಜಾರಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಕಣ. ಈಗ ನಾನ್ ಎಲ್ರಿಗೂ ಜಾದೂ ಜಪ್ಪಿ ಕೊಟ್ಬಿಟ್ಟು ಪೂರ್ತಿ ಫುರ್ಫುರಿ ನಗರ ಶಾಂತಿಯಿಂದ ಇರ್ಬೇಕು ಹಂಗ್ ಮಾಡ್ತೀನಿ. ಜಾದೂ ಜಪ್ಪಿ. ಪಾಪ ಇಲ್ಲೊಂದ್ ಯಾವ್ದೋ ತುಂಬಾ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದೆ. ಏನ್ ಸರ್, ಬಹಳ ಟೆನ್ಷನ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ ನೋಡಿ, ನನ್ನ ಹತ್ರ ಒಂದೇ ಒಂದ್ ಜಾದೂ ಜಪ್ಪಿ ತಗೊಳ್ಳಿ, ನಿಮ್ ಟೆನ್ಷನ್ ಎಲ್ಲ ಮಾಯ ಆಗ್ಬಿಡುತ್ತೆ. ನಿಜವಾಗ್ಲು ನೀನ್ ತಪ್ಕೊಂಡಿದ್ರಿಂದ ನನಗೆ ತುಂಬಾ ಖುಷಿ ಆಯ್ತು. ನನ್ನ ಮೂಡೆಲ್ಲ ಫ್ರೆಶ್ ಆಗೋಯ್ತು. ಒಳ್ಳೇದೇ ಆಯ್ತು. ಇದೇ ತರ ಯಾವಾಗ್ಲೂ ನಗ್ತಾನೇ ಇರಿ. ವಿಷಯ ಗೊತ್ತಿಲ್ದೆ ಏನೇನೋ ಮಾತಾಡಬೇಡ ನೀನು. ನಾನು ಏನು ಮಾಡಿಲ್ಲ. ಹಲೋ, ಈ ತರ ಜಗಳ ಗಲಾಟೆಯಿಂದ ಏನ್ ಸಿಗುತ್ತೆ ಹೇಳಿ? ಪ್ರೀತಿಯಿಂದ ಹೊಂದಾಣಿಕೆಯಿಂದ ಇರ್ಬೇಕು, ಆವಾಗ್ಲೇ ಜೀವನ ಚೆನ್ನಾಗಿರುತ್ತೆ. ಬನ್ನಿ ಬನ್ನಿ, ಜಾದೂ ಚಪ್ಪಿ ತಗೊಳ್ಳಿ. ಜಾದೂ ಚಪ್ಪಿ, ಇದರಿಂದ ಮನಸ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ. ನಿಮ್ಮ ಜಾದುವಿನ ಜಪ್ಪಿ ನಂಗೆ ತುಂಬಾ ಇಷ್ಟ ಆಯ್ತು. ಕ್ಷಮಿಸ್ಬಿಡಪ್ಪ. ನನಗೂ ಕೂಡ. ಜಾದೂ ಜಪ್ಪಿ, ಥ್ಯಾಂಕ್ ಯು. ಜಪ್ಪಿ ಜಪ್ಪಿ, ಜಾದೂ ಜಪ್ಪಿ ಹೆಂಗಿದೆ? ಚೆನ್ನಾಯ್ತಲ್ಲ? ಪತ್ಲು, ಏನ್ ಮೊಟೋ ಬಹಳ ಖುಷಿಯಾಗಿದೆಯಲ್ಲ. ಬೆಳಗ್ಗೆ ನಂಗೆ ಹೇಳ್ದೆ ಕೇಳ್ದೆ ಎಲ್ಲಿ ಹೋಗ್ಬಿಟ್ಟಿದೆ ನೀನು? ಪತ್ಲು, ನಾನು ಇವತ್ತು ಬೆಳಗ್ಗೆಯಿಂದ ಬೇಕಾದಷ್ಟು ಜನಕ್ಕೆ ಅದು ಜಪ್ಪಿ ಕೊಟ್ಟು ಖುಷಿ ಪಡಿಸ್ಬಿಟ್ಟೆ. ಅಣ್ಣ, ಇಲ್ಲಿ ನೋಡೋಣ, ನೀವು 12 ತಿಂಗಳು ಬಿಸಿಲಿರ್ಲಿ, ರಾತ್ರಿ ಇರ್ಲಿ, ಹಗಲಿರ್ಲಿ, ಇರುಳಿರ್ಲಿ, ಎಲ್ರಿಗೂ ನಿಮ್ ಕೈಯಿಂದ ಬಿಸಿ ಬಿಸಿ ಟೀ ಮತ್ತೆ ಗರಮ ಗರಂ ಸಮೋಸ ಕೊಡ್ತಾ ಇದೀರಾ. ಕರೆ ಹೇಳ್ದೆಪ್ಪ. ಒಂದೇ ಒಂದ್ ಜಾದು ಜಪ್ಪಿ ನಿನಗೂ ಕೊಡ್ತೀನಿ. ಬಾ ಬಾಬಾ, ಜಾದೂ ಜಪ್ಪಿ ತಗೋ. ಗಲ್ಲ ಪೆಟ್ಟಿಗೆ ದುಡ್ಡಿರುತ್ತೆ. ಪೆಟ್ಟಿಗೆ ಫುಲ್ ಖಾಲಿ ಮಾಡ್ಬಿಡೋಣ. ಗಲ್ಲ ಖಾಲಿ ಮಾಡೋಣ. ಹೆಂಗಿತ್ತು? ಈಗ ಬೇಗ ಗರ್ಮ ಗರಂ ಸಮೋಸ ಕೊಡ್ತೀಯಾ? ಮೋಟು ಜಾದೂ ಜಪ್ಪಿ ಹೆಸರು ಹೇಳ್ಕೊಂಡು ನಮ್ಮೆಲ್ಲರ ಪರ್ಸ್ನ ಕದ್ದಿದ್ದಾನೆ. ನನ್ ಪರ್ಸ್ ಕಳ್ದೋಗೈತೆ. ನನ್ ಪರ್ಸನು ಇಲ್ಲ ಕಣ. ನಿಜವಾಗ್ಲೂ ಮೋಟೋನೇ ಕದ್ದಿರ್ಬೇಕಾ? ನನ್ ಪರ್ಸು ಇಲ್ಲ. ಇವತ್ತು ಮೋಟುನ ಖಂಡಿತ ಬಿಡಲ್ಲ. ಎಲ್ಲೋದ ಮೋಟು? ಉರಿತಾ ಇರೋ ಬೆಂಕಿಗೆ ಗಾಳಿ ಸಿಕ್ಬಿಟ್ಟಿದೆ. ಇವಾಗ ಈ ಬೆಂಕಿ ದೂರದವರೆಗೂ ಹರ್ಕೊಳ್ಳುತ್ತೆ. ಮೋಟು, ಮೋಟು, ಏನ ಪರ್ಸು ದುಡ್ಡು
ಮೋಟುನ ನಮ್ಮ ಹತ್ರ ಕಳಿಸ್ಕೊಡಿ. ಏನ್ ಮಾತಾಡ್ತೀರಪ್ಪ ನೀವೆಲ್ಲ ಸಿಟ್ಟಾಗಿ ಹಾಕದ್ರಿ? ಸಿಟ್ಟಿಲ್ದೆ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳಿ? ಮೋಟು ನಮ್ಗೆಲ್ಲ ಜಾದು ಜಪ್ಪಿ ಕೊಡ್ತೀನಿ ಅಂತ ಹೇಳಿ ನಮ್ ಪರ್ಸ್ ಎಲ್ಲ ಕದ್ಬಿಟ್ಟಿದ್ದಾನೆ. ಮೋಟು ಕಳ್ತನ ಮಾಡನೇನ? ನಾ ನಂಬಂಗಿಲ್ಲಪ್ಪ. ಮೋಟು ನನಗೂ ಜಾದಿ ಜಪ್ಪಿ ಕೊಟ್ಟಾನ, ಹಂಗಂದ್ರ ನನ್ಗೆಲ್ಲನೂ ಖಾಲಿ ಆಗೈತೇನ? ಅರೇ ನನ್ ರೊಕ್ಕನು ಯಾರೋ ಕದ್ಬಿಟ್ಟಾರ. ದಿನ ಎಲ್ಲ ಸಂಪಾದನೆ ಮಾಡಿದೆಲ್ಲ ಹಾಳಾಗೋಯ್ತಲ್ಪ. ಏನ್ ಮಾಡೋದು? ಅಯ್ಯೋ ದೇವ್ರ, ಯಾರೋ ರೊಕ್ಕ ಕದ್ಕೊಂಡು ಹೋಗ್ಯಾರ. ಕಳ್ಳ ಓಡೋಗಿಲ್ಲ, ಇಲ್ಲೇ ಇದ್ದಾನೆ. ಮೋಟುನೇ ಎಲ್ರು ಪರ್ಸು ದುಡ್ಡು ಕದ್ದಿರೋದು. ಏನಪ್ಪ ನೀವೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೀರಲ್ಲ? ಮೋಟು ಯಾವತ್ತೂ ಕಳ್ತನ ಮಾಡೋದಿಲ್ಲ. ಇಲ್ಲಿ ಕೇಳಿ ಬ್ರದರ್ಸ್, ನಾನ್ ಸತ್ಯ ಹೇಳ್ತಾ ಇದ್ದೀನಿ. ನಾನ್ ಎಲ್ರಿಗೂ ಜಾದು ಜಪ್ಪಿ ಕೊಟ್ಬಿಟ್ಟು ಫುರ್ಫುರಿ ನಗರದಲ್ಲಿ ಶಾಂತಿ ನೆಲೆಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಆದ್ರೆ ಆಗ್ತಾನೆ ಇಲ್ಲ. ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ಚೆಕ್ ಮಾಡಿ, ನನ್ನ ಹತ್ರ ಒಂದು ಪೈಸಾನೂ ಇಲ್ಲ ನೋಡಿ. ಪರ್ಸು ಎಲ್ಲಾ ಪರ್ಸುಗಳು ಇಲ್ಲೇ ಇವೆ. ಆಹಾ, ಎಲ್ಲರ ಪರ್ಸುನು ಇಲ್ಲೇ ಇವೆ. ಹಾ, ಇವೆಲ್ಲ. ಏನಪ್ಪಾ ಇದು ಪತ್ಲು? ನಾನ್ ನಿಜ ಹೇಳ್ತೀನಿ ಕಣೋ, ನನ್ ಜೇಬಲ್ಲಿ ಇವ್ರ ಪರ್ಸ್ ಎಲ್ಲ ಹೆಂಗ್ ಬಂತು ಅಂತ ಗೊತ್ತಿಲ್ಲ ನಂಗೆ. ನಿಜ ಕಣೋ. ನಿನಗ್ ಗೊತ್ತಿಲ್ವಾ? ಆದ್ರೆ ನಮಗ್ ಗೊತ್ತು ಹೆಂಗ್ ಬಂತು ಅಂತ. ನಿಂತ್ಕೋರಿ, ಅವನ್ಗೆ ಯಾರೋ ಏನೋ ಮಾಡಂಗಿಲ್ಲ. ಮೊದ್ಲು ನಾನ್ ಹೊಡಿತೇನೆ. ಅವನ್ಗೆ ಐತೀಗ. ಮೋಟೆಲಿಂದ ಬೇಗ ಓಡು. ಟೀ ಅಣ್ಣನ್ ಬಿಸಿ ಬಾಂಡ್ಲಿ ಮತ್ತೆ ಅವನ್ ತಲೆ ಎರಡೂ ಬಿಸಿ ಆಗ್ಬಿಟ್ಟಿದೆ ಕಣೋ. ನಾನು ಓದತ್ತಿದ್ದಲ್ಲ ಮೋಟು. ನಿಶ್ಚಂಟ ಇದೇ ಇರ್ಬೋದು. ಮಿಶ್ರಣ ಸಿಕ್ತು, ತಂದೆ. ಎಲ್ಲಪ್ಪ ಮೋಟು, ನನ್ ಜೀವದ ಗೆಳೆಯ. ಆ ಜಾನ್ ನಿಂದ ಮತ್ತೆ ಆ ಬಾಕ್ಸರ್ ನಿಂದ ನಿನ್ ಯಾವಾಗಲೂ ತಾರ್ಸಿ ಹೊಡ್ಕೊಂಡ್ ಬೀಳ್ತಾನೆ ಇರ್ತಿಯಲ್ಲಪ್ಪ. ನಾಳೆಯಿಂದ ತಾರ್ಸಿನ ಹೊಡೆದಾಕ್ಬಿಡ್ತೀನಿ ನಾನು. ಡಾಕ್ಟರ್, ನಾನು ಆ ಜಾದು ಚಪ್ಪಿಯಿಂದ ಅದು ಮಟ ಮೊದ್ಲಿದನ್ ಹೇಳ. ನಿನಗೆ ಈ ಜಾದು ಚಪ್ಪಿ ಐಡಿಯಾ ಕೊಟ್ಟಿದ್ದು ಯಾರು ಅಂತ? ಪತ್ಲು ಒಬ್ರು ಸ್ವಾಮಿಗಳು ಟಿವಿನಲ್ಲಿ ಜಾದು ಚಪ್ಪಿ ಬಗ್ಗೆ ಹೇಳ್ತಾ ಇದ್ರು ಕಣೋ. ಅದರಿಂದ ಎಲ್ರಿಗೂ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಪ್ರವಚನ ಕೊಡ್ತಾ ಇದ್ರು. ಸ್ವಾಮಿಗಳು ಹೇಳ್ತಾ ಇದ್ರೇನಾ? ಅಯ್ಯ ಮೋಟೋ, ನಮ್ಮ ಮನೆ ಕೇಬಲ್ ವೈರ್ ಕಟ್ಟಾಗಿ ಆಗ್ಲೇ 1 ತಿಂಗಳಾಗೋಯ್ತು ಕಣ. ಮತ್ ಹೆಂಗ ನೀನು ಸ್ವಾಮಿಗಳು ಟಿವಿನಲ್ಲಿ ಮಾತಾಡ್ತಿದ್ರು ಅಂತ ಹೇಳ್ತೀಯಲ್ಲ? ಹೇಳ, ಆ ಸ್ವಾಮಿಗಳು ನೋಡೋದಕ್ಕೆ ಯಾವ ತರ ಕಾಣಿಸ್ತಾ ಇದ್ರು? ಕುಳ್ಳಿಗೆ, ದಪ್ಪಗೆ, ಬಿಳಿ ದಾಡಿ ಬಿಟ್ಕೊಂಡಿದ್ರೇನ? ಆಹಾ ಪತ್ಲು, 100% ಹಂಗೆ ಇದ್ರು ಕಣೋ. ಕರೆಕ್ಟ್ ಕಣೋ. ಆದ್ರೆ ಪ್ರತಿ ಸಾರಿ ನನ್ ಮನ್ಸಲ್ಲಿರೋದು ನಾನು ಹೆಂಗೋ ಅರ್ಥ ಮಾಡ್ಕೊತ್ಯಾ? ಹೇಳೋ. ಯಾಕಂದ್ರೆ ಯಾರೇ ಆಗ್ಲಿ ನಾನು ಬೇಗ ಅವ್ರನ್ನ ಕಂಡಿಡ್ದು ಬಿಡ್ತೀನಿ ಕಣ. ನೀನು ಪ್ರತಿ ಸಾರಿ ಆ ಸ್ವಾಮಿಗಳಿಂದ ಗೂಬೆ ಆಗ್ತಾ ಇದ್ಯಾ ಕಣ. ಅವ್ನು ಯಾವ ಸ್ವಾಮಿನೂ ಅಲ್ಲ, ಗುರುನೂ ಅಲ್ಲ. ಅವನು ಜಾನ್ ದ ಡಾನ್ ಕಣ. ಮೋಟು, ನನ್ ಜೀವದ ಗೆಳೆಯ ಪತ್ಲು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಕಣಪ್ಪ. ಆ ಜಾನ್ ದ ಡಾನೆ ನಿಮ್ಮನೆ ಟಿವಿ ಆಂಟೆನಾಗೆ ಕೇಬಲ್ ನ ಕನೆಕ್ಟ್ ಮಾಡಿ ಲೈವ್ ಟೆಲಿಕಾಸ್ಟ್ ಮಾಡಿರ್ಬೋದು ಕಣಪ್ಪ. ನಾನ್ ಜಾನ್ ನ ಖಂಡಿತ ಬಿಡಲ್ಲ. ಆದ್ರೆ ಖಾಲಿ ಹೊಟ್ಟೆಲ್ ನನ್ ತಲೆನೇ ಓಡೋದೇ ಇಲ್ಲ. ಪತ್ಲು, ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ ಇಲ್ಲಿ ಕೇಳು. ಜಾನ್, ಕಡೆದಾಗ ನಂಬಿಕೆ ಇಟ್ಟಿದ್ದೀನಿ. ಬಾವಾ, ನೀನ್ ಎಲ್ಲಿಂದ ಬಂದೆ? ನಾನು ಈ ಜನರಿಗೆ ಜಾದು ಛಬಿಯಿಂದ ಫುರ್ಫುರಿ ನಗರದಲ್ಲಿ ಶಾಂತಿ ನೆಲೆಸ್ಬೇಕು ಅಂತ ಆಸೆ ಪಟ್ಟಿದ್ದೆ ಕಣೋ. ಆದ್ರೆ ಜನಗಳು ನನ್ನೇ ಹೊಡೆದಾಗ ಓಡಿಸ್ಕೊಂಡ್ ಬರ್ತಾ ಇದಾರೆ. ಏನ್ ಮಾಡೋದು? ಇದೆಲ್ಲ ಒಂದು ಹೇಳುವಂತ ಮಾತಾ? ಯಾಕಂದ್ರೆ ಜಾದುವಿನ ಜಪ್ಪಿ ಮನಸ್ಸಿನ ದೊಡ್ಡ ದೊಡ್ಡ ದುಃಖ ನೋವನ್ನ ದೂರ ಮಾಡುತ್ತೆ. ಜಾದುವಿನ ಜಪ್ಪಿ. ಅಯ್ಯಮ್ಮ, ಅದೇ ನಿಜವಾದ ಮಾತು. ಆದ್ರೆ ಮೋಟೋ, ನೀನ್ ಯಾಕೆ ಜಾನ್ಗೆ ಜಾದುವಿನ ಜಪ್ಪಿ ಕೊಡಬಾರ್ದು? ಜಾನ್, ಅವ್ರು ಹೇಳಿದ್ ಕರೆಕ್ಟು. ನೀನೊಬ್ನೇ ನನ್ನ ಭಾವನೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು. ಅದಕ್ಕೆ ನಾನು ನಿನಗೆ ಜಾದು ಛಬ್ಬಿ ಕೊಡ್ತೀನಿ. ಈಗ ಬಾಬಾ ಒಳಗ್ ಬಾ. ತಪ್ಕೋ. ಇಲ್ಲ ಇಲ್ಲ, ಬೇಡ. ಇದು ಯಾವ ತರದ ಜಾದುವಿನ ಜಪ್ಪಿ? ಬೇಡ. ಅದೆಷ್ಟು ಹೊಡಿತೀಯಾ? ಇದೆಂತ ಜಾದುವಿನ ಜಪ್ಪಿ? ನನಗೆ ಯಾವ್ದು ಜಪ್ಪಿ ಗಿಪ್ಪಿ ಬೇಡ. ಸಿಂಗಂ ಸರ್ ನನ್ನ ಕಾಪಾಡಿ, ಮೋಟುವಿನ ಜಾದಿ ಜಪ್ಪಿಯಿಂದ ನನ್ನ ದೂರ ಕರ್ಕೊಂಡೋಗಿ ನನ್ನ ಜೈಲಲ್ಲಿ ಹಾಕಿ. ನೋ, ಜಾದು ಛಬ್ಬಿಯಿಂದ ಸಕ್ಕ ಶಾಂತಿ ಸಿಗುತ್ತೆ.
ಈಗ ನಾವೆಲ್ರೂ ಒಬ್ರಾದ್ಮೇಲೆ ಒಬ್ರು ಜಾದು ಚಬ್ಬಿ ಕೊಡ್ತೀವಿ ಬಾ ಕಮಾನ್ ಕೇ ಜಬ್ಬಿ ಪಪ್ಪಿ ಎಲ್ಲ ಒಟ್ಟಿಗೆ ಕೊಡಿ ಅವ್ನಿಗೆ. ಇಲ್ಲ ನಾನ್ ಸಣ್ಣನಿದ್ದಾಗ ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಪಪ್ಪಿನೂ ಕೊಟ್ಟಿರ್ಲಿಲ್ಲ. ಎಷ್ಟು ನೀವ್ ಇವಾಗ ಜಪ್ಪಿನ ಕೊಡ್ತಾ ಇದ್ರು? ನನಗೆ ಜಪ್ಪಿ ಗಿಪ್ಪಿ ಯಾವ್ದು ಬೇಡ. ನೀವೆಲ್ಲರೂ ಸೇರ್ಕೊಂಡು ಅಶಾಂತಿನ ಸೃಷ್ಟಿ ಮಾಡ್ತಾ ಇದ್ರ. ನಂಬರ್ 1 ನಂಬರ್ 2 ಓಡಿ, ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಓಡಿ. Watch India's largest kids library only on Geo Hotstar. Download the app now.